ಕೊನೆಯದಾಗಿ ಮೀನರಾಶಿ. ಮನಸ್ಸು ಮೊದಲೇ ಗೊಂದಲ ಮೀನರಾಶಿಯವರಿಗೆ. ಸ್ಥಿರವಾಗಿರ್ತಕ್ಕಂತಹ ಚಿತ್ತ ಕಡಿಮೆ. ಹಾಗಾಗಿ ವ್ಯಯದಲ್ಲಿ ರಾಹು, ಜನ್ಮದಲ್ಲಿ ಶನಿ ಆಲ್ರೆಡಿ ಇರತಕ್ಕಂತಹ ವರ್ಷದಲ್ಲಿ ಇದ್ದೀರಿ. ಈ ವ್ಯಯದಲ್ಲಿ ಬರ್ತಕ್ಕಂತಹ ಎಲ್ಲ ಗ್ರಹರು ಕೂಡ ಇನ್ನೊಂದಷ್ಟು ಹಿಂದುಗಡೆ ಸೆಳೀತಾರೆ. ಅಂದರೆ ಭೂತಾತ್ಮಕವಾಗಿರ್ತಕ್ಕಂಥ ಶರೀರದ ಬಾಧೆಗಳು ಜಾಸ್ತಿ ಆಗ್ತದೆ. ಬೆನ್ನು ನೋವು, ಬೆನ್ನು ಹುರಿ ನೋವು, ಅದರ ಕೆಳಗಡೆ ರೀಡ್ಸ್ ನೋವು, ಸ್ಯಾಟಿಕಾ ನೋವು, ಶೂಲ ಬಾಧೆ, ಮಂಡಿ, ಗಂಟು ಬಾಧೆಗಳು, ಸ್ಯಾಟಿಕಾ ನರ್ವ್ಸು, ಉಬ್ಬುಗೊಳ್ತಕ್ಕಂತಹ ನಾಳಗಳ ಸಮಸ್ಯೆಗಳು, ಈ ರೀತಿಯೆಲ್ಲ ಕೆಳಗಡೆ ಸೆಳೀತಕ್ಕಂತಹ ಬಾಧೆಗಳು, ಡೌನ್ವರ್ಡ್ಸ್. ಈ ಡೌನ್ವರ್ಡ್ಸ್ ಉಂಟಾಗ್ತಕ್ಕಂತಹ ದೋಷಗಳು ಆಲ್ರೆಡಿ ಮೀನರಾಶಿಯವರಿಗೆ ಇದೆ, ಅಲ್ಪವಾಗಿ ಕುಂಭರಾಶಿಯವರಿಗೂ ಇದೆ. ಆದರೆ ಈ ವ್ಯಯದಲ್ಲಿ ಬರ್ತಕ್ಕಂತಹ ಅನೇಕ ಗ್ರಹರಿಂದ ಇದು ಈ ಡೌನ್ವರ್ಡ್ಸ್ ಕೆಳಗಡೆ ತಳ್ತಕ್ಕಂತಹ ಎನರ್ಜಿ ಸೋರ್ಸನ್ನು ಈ ಭೂತ ಶರೀರಕ್ಕೆ ಕೆಳಗಡೆ ತರತಕ್ಕಂತಹ ಸ್ವಲ್ಪ ದೋಷಗಳು ಜಾಸ್ತಿ ಆಗ್ತದೆ. ಹಾಗಾಗಿ ಆಹಾರದಲ್ಲಿ, ಪಾನೀಯದಲ್ಲಿ ಲೈಟಾಗಿ ಇರಿ, ಒಳ್ಳೆ ಎಕ್ಸರ್ಸೈಸ್ ಮಾಡಿ, ಮನಸ್ಸನ್ನು ಲೈಟಾಗಿ ಇಟ್ಕೊಳ್ಳಿ. ಯಾರಿಗೆ ಬಾಧೆಗಳು ಜಾಸ್ತಿ ಆಗ್ತದೆ, ಖಂಡಾಪಟ್ಟೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅಂತಂತ ತಿಂತಾನೇ ಇರೋದು, ದಿನ ಮಾಂಸ ತಿನ್ನೋದು, ಇದು ಬೆಳಗ್ಗೆ ಮೊಟ್ಟೆ ಅಂದರೆ ಮಧ್ಯಾಹ್ನ ಕೋಳಿ, ರಾತ್ರಿ ಮೀನು. ನಾನು ಕಂಡ ಬೆಂಗಳೂರು ಮೈಸೂರು ಹೀಗಿರಲಿಲ್ಲ. 20-30 ವರ್ಷದ ಹಿಂದಿನ ಜನರಾಶಿ ಹೀಗಿರಲಿಲ್ಲ. ಇವತ್ತು ಜಾತಿ ಜನ ಅಲ್ಲದೆ, ಕಾಲ ಅಕಾಲ ಅಲ್ಲದೆ ಎಲ್ಲರೂ ಎಲ್ಲವನ್ನೂ ತಿನ್ನೋದು. ಆ ತಿನ್ನುವುದರ ಮೇಲೆ ಏನು ಒಂದು ಮಾನ ಮರ್ಯಾದೆ ಅಂತಂದ ವಸ್ತುವಿಗೆ ಒಂದು ಮಾನ ಇದೆ, ಒಂದು ಮರ್ಯಾದೆ ಇದೆ. 90% ರೋಗಗಳು ಉಲ್ಬಣ ಆಗ್ತಾ ಇರೋದು ಭಾರತದಲ್ಲಿ. ಆ ಭಾರತದ ಮೂಲ 30 ವರ್ಷ ಹಿಂದೆ ಇದ್ದ ಒಂದು ಸರಳ ಭೋಜನ, ಅದು ಮಾಂಸಾಹಾರವೇ ಇರಲಿ, ಸಸ್ಯಾಹಾರವೇ ಇರಲಿ, ಅದು ತಪ್ಪಿ ಹೋಗಿರ್ತಕ್ಕಂತಹ ಕಾರಣ. ಒಂದೊಂದು ಹೋಟ್ಲಲ್ಲೂ ಊಟವನ್ನು ವೈಭವ ಮಾಡೋದು. 100 ರೂಪಾಯಿಗೆ 30 ಐಟಮ್, 150 ರೂಪಾಯಿಗೆ 50 ಐಟಮ್, 200 ರೂಪಾಯಿಗೆ 75 ಐಟಮ್. ಏನು ಮನುಷ್ಯನ ಹೊಟ್ಟೆಯೋ ಅಥವಾ BBMP ಕಸದ ತೊಟ್ಟಿಯೋ? ಅದನ್ನು ಹೋಗಿ ಇವ್ರು ಕ್ಯೂನಲ್ಲಿ ನಿಂತ್ಕೊಂಡು ರೀಲ್ಸ್ ಬೇರೆ ಮಾಡಾಟ, ಅದನ್ನು ನೀವು ಹೋಗಿ ಅಲ್ಲಿ ತಿನ್ನಿ ಅಂತಂತ. ಒಂದು ಸತಿ ಆ ಪಾಟಿ ತಿಂದರೆ ಮನುಷ್ಯನೋ ಅವನಿಗಿಂತ ಧನ ರಾಸುಗಳು ಬೆಟರ್ ಲೈಫ್ ಸ್ಟೈಲ್ ಹೊಂದಿದೆ. ಮೀನರಾಶಿಯವರಿಗೆ ಅಂತ ಹೇಳಿದ್ದಲ್ಲ ವಿಷಯ, ಅವರನ್ನು ನಿಮಿತ್ತವಾಗಿಟ್ಟುಕೊಂಡು ಎಲ್ರಿಗೂ ಹೇಳ್ತಾ ಇರ್ತಕ್ಕಂಥದ್ದು. ತಿನ್ನುವುದರ ಮೇಲೆ ಯಾರಿಗೆ ಕಂಟ್ರೋಲ್ ಇರಲ್ಲ, ಯು ಶುಡ್ ಈಟ್ ಕ್ವಾಲಿಟಿ, ಯು ಶುಡ್ ಈಟ್ ಟೈಮ್ಲಿ. ಕ್ವಾಲಿಟಿ ಮತ್ತು ಸಮಯ, ಹಿತಭುಕ್, ಮಿತಭುಕ್, ಕಾಲಭುಕ್ ಅಂತ ಇರತಕ್ಕಂಥದ್ದು ಆಯುರ್ವೇದ ಸೂತ್ರ. 90%ಗಿಂತ ಮಾರಣಾಂತಿಕವಾಗಿರ್ತಕ್ಕಂಥ ಕಾಯಿಲೆಗಳು ಬರ್ತಾ ಇರುವುದೇ ಅನಿಯಮಿತವಾಗಿರ್ತಕ್ಕಂತಹ ಆಹಾರ ಇಂಟೇಕ್ಸಿಂದಲೇ. ಅದು ಉಲ್ಬಣ ಆಗ್ತಕ್ಕಂತಹ ಗ್ರಹಚಾರ ದೋಷಗಳು ಮೀನರಾಶಿಯವರಿಗೆ, ಸ್ವಲ್ಪ ಕುಂಭರಾಶಿಯವರಿಗೆ ಈಗ ಇರೋದರಿಂದ ಅದನ್ನು ಸೇರಿಸಿ ಹೇಳಿದೆ. ಆಹಾರ ವಿಹಾರದಲ್ಲಿ ಸ್ವಲ್ಪ ಜಾಗೃತಿ ಇರಲಿ. ಮನಸ್ಸನ್ನು, ಬಾಡಿ ಲೈಟಾಗಿ ಇಟ್ಕೊಂಡ್ರೆ ಮನಸ್ಸು ಲೈಟಾಗಿರುತ್ತೆ. ಸಿಂಪಲ್ ಆಯಿತಾ. ಥಂಡಿ ಪದಾರ್ಥಗಳು ಇತ್ಯಾದಿಗಳಿಂದೆಲ್ಲ ದೂರ ಇರಿ. ಕೀಪ್ ಹೈಡ್ರೇಟೆಡ್. ಹೆಚ್ಚು ಯೋಗಾಭ್ಯಾಸ ಮಾಡಿ ಮತ್ತು ಯೋಗ ಸಾಧನೆಗಳನ್ನು ಅಭ್ಯಾಸ ಮಾಡಿ. ಗುರುದರ್ಶನ, ಗುರುಗಳ ಸೇವೆ, ಗುರುಪೀಠದ ಒಂದು ದರ್ಶನ, ಈ ರೀತಿಯ ಗುರು ಸೇವೆಗಳನ್ನು ಮಾಡ್ತಾ ಮುಂದುವರೆದರೆ ಸಾಕಷ್ಟು ಒಳ್ಳೆಯ ಪರಿಣಾಮವೂ ಕೂಡ ಮೀನರಾಶಿಯವರಿಗೆ ಬರ್ತದೆ. ಇದಿಷ್ಟು ದ್ವಾದಶ ರಾಶಿ ಮಾರ್ಚ್ ಭವಿಷ್ಯವಾಗಿತ್ತು. ಮುಂದೆ ಪುನಃ ಸಿಗುವವರೆಗೂ ಎಲ್ಲರಿಗೂ ಮತ್ತೆ ಶುಭಾಶಯಗಳನ್ನು ಕೋರ್ತಾ ಎಲ್ಲವನ್ನು ಶ್ರೀಕೃಷ್ಣಾರ್ಪಣೆ ಮಾಡ್ತೇನೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.